ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಗಿಲ್ಲಿ ನಟ ಹವಾ ಸಾಕಷ್ಟು ಜೋರಾಗ್ತಾ ಇದೆ. ನನ್ನ ಮಾವನ ಮಗಳ ವಿಷಯ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಮಾವನ ಮಗಳು, ಗಿಲ್ಲಿಯ ಮಾವನ ಮಗಳು ಯಾರು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇತ್ತಲ್ಲ, ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಏನೋ ಒಂದಿಷ್ಟು ಬೇರೆ ಹೊರಗಡೆ ಮ್ಯಾಟ್ರ್ ಮಾತಾಡ್ತಾ ಇರಬಹುದು ಅಂತ. ಹಾಯ್ ಹಲೋ ನಮಸ್ಕಾರ, ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಬಿಗ್ ಬಾಸ್ ಮನೆಯಲ್ಲಿ ತನ್ನ ಕಾಮಿಡಿಯಿಂದ ಜನಪ್ರಿಯವಾಗಿರುವಂಥ ಗಿಲ್ಲಿ ನಟ ಸಹಸ್ಪರ್ಧಿ ಕಾವ್ಯ ಜೊತೆಗಿನ ತಮ್ಮ ಜೋಡಿ ಬಗ್ಗೆ ತಮಾಷೆ ಹಾಕಿ ಮಾತನಾಡಿದ್ದಾರೆ. ತನ್ನ ಮಾವನ ಮಗಳು ಅಂತ ಹೇಳಿಕೊಂಡು ಜಂಟಿಯಾಗಿ ಮನೆಗೆ ಪ್ರವೇಶಿಸಿದಂಥ ಕಥೆಯನ್ನ ಹಾಸ್ಯಮಯವಾಗಿ ಒಂದಿಷ್ಟು ವಿವರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಗಿಲ್ಲಿ ನಟ ಹವಾ ಸಾಕಷ್ಟು ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಅವರ ಕಾಮಿಡಿಯಿಂದಾಗಲೇ ಅಸಂಖ್ಯ ಫ್ಯಾನ್ಸ್ಗಳನ್ನು ಕಂಡಿದ್ದಾರೆ. ಬಹಳಷ್ಟು ಗಮನಿಸ್ತಾ ಹೋದರೆ ಅಭಿಮಾನಿಗಳ ಒಂದು ರೀತಿಯಾದಂಥ ಸಂಘಟನೆ ಗಿಲ್ಲಿ ಎಲ್ಲಿ ಹೋದರೂ ಕೂಡ ಈ ಬಾರಿ ವಿನ್ ಅನ್ನುವಂಥ ಮಾತುಗಳು ಇದೀಗ ಬರ್ತಾ ಇರುವಂಥದ್ದು. ನೋಡಿ, ಇವರೇ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಹೇಳಲಾಗ್ತಾ ಇದೆ. ಸೊ ಗಿಲ್ಲಿ ನಟ ಎಲ್ರಿಗೂ ಕೂಡ ತಿಳಿದಂತೆ ಕಿರುತೆರೆ ಕಾಮಿಡಿ ಕಲಾವಿದರಾಗಿ ಗುರುತಿಸಿಕೊಂಡ್ರು. ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲೂ ಕೂಡ ಗಿಲ್ಲಿ ನಟ ಕಾಣಿಸ್ಕೊಳ್ತಾರೆ. ಇತ್ತೀಚೆಗೆ ಇವರ ಪ್ರಾಪರ್ಟಿ ಕಾಮಿಡಿ ಭಾರಿ ಸೌಂಡ್ ಮಾಡಿತು. ಪಕ್ಕಾ ಹಳ್ಳಿ ಪ್ರತಿಭೆಯಲ್ಲಿ ಆಗಿರುವಂಥ ಗಿಲ್ಲಿ ಸೊ ಮಾತನಾಡುವ ಶೈಲಿಯನ್ನೇ ಕಾಮಿಡಿಯಲ್ಲಿ ಒಂದಿಷ್ಟು ಬಳಸಿ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ. ಸೊ ಸಿನಿಮಾದಲ್ಲಿ ಸಾಧನೆ ಮಾಡುವ ಹಂಬಲದಿಂದ ಹಳ್ಳಿಯಿಂದ ಬೆಂಗಳೂರಿಗೆ ಬಂದವರು ಈ ಗಿಲ್ಲಿ. ಒಂದೆರಡು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ಕೂಡ ಮಾಡ್ತಾರೆ. ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ನಿರ್ದೇಶಕರಾಗುವಂಥ ಹಂಬಲ ಹುಟ್ಟಿತು. ಸಿನಿಮಾದಲ್ಲಿ ಅದು ಸಾಧ್ಯವಾಗದಿದ್ದರೂ ಕೂಡ ಯೂಟ್ಯೂಬ್ ಮೂಲಕ ಸಕ್ಸಸ್ ಕಾಣ್ತಾರೆ. ಸೊ ಹಲವಾರು ವಿಡಿಯೋ ಮಾಡಿದ್ದು, ಅದರಲ್ಲಿ ನಲ್ಲಿ ಮೂಳೆ ಸಿಕ್ಕಂಥ ಒಂದಿಷ್ಟು ರೆಸ್ಪಾನ್ಸ್ ಇದೆಯಲ್ಲ, ಜನಪ್ರಿಯತೆ ಪಡೆದಿರುವಂಥ ಆ ವಿಡಿಯೋ ಇದೆಯಲ್ಲ, ಸಿಕ್ಕಾಪಟ್ಟೆ ಸದ್ದನ ಮಾಡುತ್ತೆ. ಸೊ ಇದೊಂದು ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡೆದುಕೊಳ್ಳುತ್ತೆ. ಇದರ ಮೂಲಕವೇ ಬಿಗ್ ಬಾಸ್ಗೆ ಒಂದಿಷ್ಟು ಪ್ರವೇಶ ಪಡೆದುಕೊಂಡರು ಅನ್ನುವಂಥದ್ದು ಇದೀಗ ಒಂದು ಕಡೆ ಗೊತ್ತಾಗ್ತಾ ಇದೆ. ನೋಡಿ, ಇದೀಗ ಬಿಗ್ ಬಾಸ್ಗೆ ಆಫರ್ ಸಿಕ್ಕಿರೋ ಬಗ್ಗೆ ತಮ್ಮದೇ ಆದಂಥ ಜೋಕ್ ಶೈಲಿಯಲ್ಲಿ ಒಂದಿಷ್ಟು ರಜತ್ ಅವರಿಗೆ ಹೇಳಿರುವಂಥ ಒಂದಿಷ್ಟು ಪ್ರೋಮೋ ಆಗಿರ್ಬೋದು, ಸಹಜವಾಗಿ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಬಹಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಜೋಡಿ ಬಗ್ಗೆ ಎಲ್ಲರೂ ಕೂಡ ತಮಾಷೆ ಮಾಡುವುದು ಗೊತ್ತೇ ಇದೆ. ಸೊ ಈಕೆ ಮೇಲಿನ ಗಿಲ್ಲಿ ಹಲವಾರು ಕವಿತೆಗಳನ್ನು ಬರೆದಿರುವುದು, ತಾವಿಬ್ಬರೂ ಕೂಡ ಲವರಿ ಎನ್ನುವಂತೆ ತಮಾಷೆ ಮಾಡುವ ಮೂಲಕ ಎಲ್ಲರನ್ನ ಕೂಡ ರಂಜಿಸ್ತಾ ಇದ್ದಾರೆ. ಸೊ ಇದೀಗ ಅವರು ಇದೇ ವಿಷಯವನ್ನು ಇಟ್ಟುಕೊಂಡು ನನ್ನ ಮಾವನ ಮಗಳ ವಿಷಯ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ನೋಡಿ, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಬಿಗ್ ಬಾಸ್ನಿಂದ ಆಫರ್ ಬಂತು, ಹೋಗೋಣ ಅಂತ ಅಂದ್ಕೊಂಡೆ ಬಂದೆ. ಆಗ ಸುದೀಪ್ ಸರ್ ನನ್ನನ್ನು ಕರೆದು ನೀವು ಜಂಟಿಯಾಗಿ ಹೋಗಬೇಕು ಅಂತ ಹೇಳ್ತಾರೆ. ಯಾರಪ್ಪ ನನಗೆ ಸಿಗೋದು ಅಂತ ಅಂದ್ಕೊಳ್ತೀನಿ ನಾನು. ಸೊ ಆಮೇಲೆ ನೋಡಿದ್ರೆ ಅಲ್ಲಿ ಇವಳೇ ಇದ್ದಳು. ಅಂದರೆ ದೂರದಿಂದ ಯಾರಂತ ಗೊತ್ತಾಗಿರಲಿಲ್ಲ. ಆಮೇಲೆ ಹತ್ತಿರ ಬಂದಾಗ ಮಾವನ ಮಗಳು ಅಂತ ಗೊತ್ತಾಯಿತು. ಹುಡುಗರನ್ನು ನನಗೆ ಅಷ್ಟಕ್ಕಷ್ಟೇ, ಯಾಕಂದರೆ ಬೇಡ ಹುಡುಗಿನೇ ಇರಲಿಯಪ್ಪ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದಕ್ಕೆ ಜಂಟಿಯಾಗಿ ಹೋಗಲು ಹುಡುಗಿಯನ್ನೇ ಒಂದು ಕಡೆ ಸಿಕ್ಕಾಗ ಖುಷಿ ಆಯಿತು ಅಂತ ತಮಾಷೆಯನ್ನು ಮಾಡ್ತಾರೆ. ನೋಡಿ, ಹತ್ತಿರ ಬಂದು ನೋಡಿದಾಗ ಇವಳು ಇದ್ದಳು. ಅಯ್ಯೋ ದೇವ್ರೆ, ಸುತ್ತಿ ಇವಳು ನನಗೆ ಸಿಗ್ತಾಳಲ್ಲಪ್ಪ ಅಂತ ಅಂದ್ಕೊಂಡೆ. ಈ ಮಾವನ ಮಗಳು ನೋಡಿದ್ಮೇಲೆ ಅಯ್ಯೋ ಅಂತ ಅಂದ್ಕೊಂಡೆ. ಆಮೇಲೆ ಜಂಟಿಯಾಗಿ ಒಳಗೆ ಹೋದೆ. ಕೊನೆಗೆ ಎಲ್ಲವೂ ಕೂಡ ಆಗಲಿಲ್ಲ. ಇನ್ನೇನು ಆಗಿದ್ದಾಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನೇನೋ ಆಗುತ್ತೆ ಅನ್ನುವಂಥ ಲೆಕ್ಕ. ಸೊ ಆಗ ಅಲ್ಲಿ ಇದ್ದಂಥ ಕಾವ್ಯ ಅವರು ಈ ಮಾತನ್ನ ಕೇಳಿ ಅತ್ತ ಕಡೆ ಮುಖ ತಿರ್ಸ್ಕೊಳ್ತಾರೆ. ಸೊ ಆರಂಭದಲ್ಲಿ ಗಿಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರಿಗೆ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇರುತ್ತೆ. ಗಿಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇರ್ಬೋದು, ಯಾರ ಬಗ್ಗೆ? ಸೊ ಆ ಬಳಿಕ ತಮ್ಮದೇ ವಿಷಯ ಅಂತ ಗೊತ್ತಿದ್ದ ಹಾಗೆ, ಸೊ ಯಾವಾಗ ಈ ನನ್ನದೇ ವಿಷಯ ಮಾತಾಡ್ತಾ ಇದ್ದಾನೆ ಅಂತ ಒಂದಿಷ್ಟು ಗೊತ್ತಾಗ್ತಿದ್ದ ಹಾಗೆ ಮುಖವನ್ನು ಆ ಕಡೆ ತಿರ್ಸ್ಕೊಂಡ್ಬಿಡ್ತಾರೆ. ನೋಡಿ, ಗಿಲ್ಲಿ ಏನು ಮಾತಾಡಿದ್ರು ಕೂಡ ಒಂದು ರೀತಿಯಾದಂಥ ಕಾಮಿಡಿ. ಸೊ ರಜೆ ಜೊತೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಸೊ ಇಬ್ಬರು ಕೂಡ ಸೋಫಾ ಸೆಟ್ನಲ್ಲಿ ಹೊರಗಡೆ, ಸೊ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡಿರ್ತಾರೆ. ಆರಾಮಾಗಿ ಕೂತ್ಕೊಂಡು ಮಾತುಕತೆ ಆರಂಭಿಸಿರ್ತಾರೆ. ನಿನಗೆ ಒಂದು ಕತೆ ಹೇಳಿಬಿಡ್ತೀನಿ ನನ್ನ ಮಾವನ ಮಗಳದು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಏನೋ ಒಂದು ಹೇಳ್ತಿರ್ತಾನೆ ಅಂದ್ಕೊಂಡು ರಜತು ಕೂಡ ಆಯ್ತು ಹೇಳಪ್ಪ ಅನ್ನುವಂಥದ್ದು. ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀನಿ. ಡಿಪ್ರೆಷನ್ಗೆ ಹೋದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ದಿಂದ ಆಫರ್ ಬರುತ್ತೆ ನನಗೆ. ಸೊ ಆಫರ್ ಬಂದಾಗ ಆಯಿತು ಅಂತ ಬಿಗ್ ಬಾಸ್ಗೆ ಬರ್ತೀನಿ. ಸುದೀಪ್ ಸರ್ ಅವರು ಕೂಡ ಒಂದಿಷ್ಟು ಮಾತಾಡಿಸ್ತಾರೆ. ಹಾಗೆ ಇವಳ ಪರಿಚಯನ, ಅವ್ರ ಪರಿಚಯನ, ಇವ್ರ ಪರಿಚಯನ. ಸೊ ಹೌದಾ ಅಲ್ವಾ ಅಂತ ಅಂದ್ಕೊಳ್ತೀನಿ. ಬಟ್ ಆದರೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಜಂಟಿಯಾಗಿ ಹೋಗಬೇಕಾಗುತ್ತೆ. ಆವಾಗ
ಹುಡುಗನ ಜೊತೆ ಹೋಗ್ತೀರಾ ಹುಡುಗಿ ಜೊತೆ ಹೋಗ್ತೀರಾ ಅಂತ ಕೇಳ್ತಾರೆ. ಇಲ್ಲ, ಹುಡುಗಿ ಜೊತೆನೇ ನಾನು ಹೋಗ್ತೀನಿ ಅಂತ ಭಾಳ ನೇರವಾಗಿ ಹೇಳ್ತೀನಿ. ಸೊ ಹೇಳಿದಂಥ ಸಂದರ್ಭದಲ್ಲಿ ದೂರದಿಂದ ನೋಡ್ತೀನಿ, ಹೌದು ಅಲ್ವೋ ಅನ್ನೋದು ಕನ್ಫ್ಯೂಸ್ ಇರುತ್ತೆ ನನಗೂ ಕೂಡ. ಹತ್ತಿರ ಬಂದು ನೋಡಿದಂಥ ಸಂದರ್ಭದಲ್ಲಿ ಅಯ್ಯೋ ಶಿವನೇ, ಹೋಗಿ ಸುತ್ತಿ ನನಗೇ ಸಿಗ್ತಾ ಇದ್ದಾಳಲ್ಲಪ್ಪ ನನ್ನ ಮಾವನ ಮಗಳು ಅನ್ನುವಂಥ ರೀತಿಯಾಗಿ. ಸೊ ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಏನೋ ಒಂದಿಷ್ಟು ಬೇರೆ ಹೊರಗಡೆ ಮ್ಯಾಟ್ರ್ ಮಾತಾಡ್ತಾ ಇರಬಹುದು ಅಂತ ಕಾವ್ಯವು ಕೂಡ ಒಂದಿಷ್ಟು ಗಮನ ಹರಿಸಿರ್ತಾರೆ. ಸೊ ಯಾವಾಗ ಒಂದು ಕಡೆ ಗಮನಿಸ್ತಾ ಹೋದಾಗೆ ಅವರ ವಿಷಯನೇ ಅಂತ ಗೊತ್ತಾಗ್ತಿದ್ದ ಹಾಗೆ ಕಾವ್ಯವು ಕೂಡ ಒಂದಿಷ್ಟು ಆ ಕಡೆ ಮುಖ ತಿರುಗಿಸ್ತಾರೆ. ನೋಡಿ, ನಿಜವಾಗ್ಲೂ ಹೇಳಬೇಕು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ದ ಪ್ಯೂರ್ ಫ್ರೆಂಡ್ಶಿಪ್ ಅನ್ನುವಂಥದ್ದು ಕಾವ್ಯ ಹಾಗೆ ಗಿಲ್ಲಿ ಅವರ ಫ್ರೆಂಡ್ಶಿಪ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇರ್ಬೋದು. ಬಟ್ ಸಾಕಷ್ಟು ವಿಚಾರ ಅಂತ ಬಂದಾಗ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಭಾಳಷ್ಟು ಕ್ಲಾರಿಟಿಯಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಈ ರೀತಿಯಾದಂಥ ಪ್ರೇಮ ಅದು ಇದು ಏನೂ ಇಲ್ಲ ನಮ್ಮ ಹತ್ರ, ನಾವು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ, ಸೊ ಸಾಕು ಇಷ್ಟೇ ಭಾಳ. ಯಾಕಂದರೆ ಬೇರೆ ರೀತಿಯಾದಂಥ ಪೋಟ್ರೆ ಆಗೋದು ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಯಾಕಂದರೆ ಅವರ ಫ್ರೆಂಡ್ಶಿಪ್ ಮೇಲೆ ಆಗಿರ್ಬೋದು ಸಿಕ್ಕಾಪಟ್ಟೆ ಜನರ ಕಣ್ಣಿದೆ. ಸೊ ಮತ್ತೊಂದು ಕಡೆ ಈ ನಾಮಿನೇಟ್ ಅಂತ ಬಂದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಕಾವ್ಯನ ಒಂದಿಷ್ಟು ನಾಮಿನೇಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಗಿಲ್ಲಿ ಹೆಸರನ್ನು ತೆಗೆದುಕೊಳ್ತಾರೆ. ಗಿಲ್ಲಿ ಅವ್ರನ್ನ ಹೊರತುಪಡಿಸಿದ್ರೆ ನೀವೆಲ್ಲೂ ಕೂಡ ಕಾಣಿಸಲ್ಲ, ಹಾಗೆ ಹೀಗೆ ಈ ರೀತಿಯಾದಂಥ ಮಾತುಗಳು. ಬಟ್ ಈಗ ಗಿಲ್ಲಿಯ ಮಾವನ ಮಗಳು ಯಾರು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇತ್ತಲ್ಲ. ಆದರೆ ಅದೆಲ್ಲದಕ್ಕೂ ಕೂಡ ರಂಜಿಸುವ ಮೂಲಕ, ಯಾಕಂದರೆ ತಾನು ಮಾತಾಡುವಂಥ ಮಾತುಗಳಲ್ಲಿ ಒಂದಿಷ್ಟು ಕಾಮಿಡಿ ಮಾಡಬೇಕು, ಜನರನ್ನು ಕೂಡ ರಂಜಿಸಬೇಕು, ಅಲ್ಲಿ ನನ್ನ ಸುತ್ತಮುತ್ತ ಯಾರಿರ್ತಾರೆ ಅವರೂ ಕೂಡ ರಂಜಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇರುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.